ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಗಸ್ಟ್ 2024ರ ತಿಂಗಳಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ಗಣ್ಯ ವ್ಯಕ್ತಿಗೆ ಫಿಜಿ ದೇಶದ ಕಂಪ್ಯಾನಿಯನ್ ಆಫ್ ದಿ ಫಿಜಿ ಎಂಬ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರದಾನ ಮಾಡಿದೆ? ಭಾರತದ ಈ ಕೆಳಗಿನ ಯಾವ ಗಣ್ಯ ವ್ಯಕ್ತಿಗೆ ಫಿಜಿ ದೇಶದ ಕಂಪ್ಯಾನಿಯನ್ ಆಫ್ ದಿ ಫಿಜಿ ಎಂಬ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರದಾನ ಮಾಡಿದೆ? ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಫಿಜಿ ರಾಷ್ಟ್ರದ ಬಗ್ಗೆ ನೋಡುವುದಾದರೆ, ಈ ದೇಶವು ಪೆಸಿಫಿಕ್ ಸಾಗರದಲ್ಲಿನ ದ್ವೀಪ ರಾಷ್ಟ್ರವಾಗಿದೆ. ಫಿಜಿ ದೇಶದ ರಾಜಧಾನಿ ಸುವಾ. ಫಿಜಿ ದೇಶದ ಕರೆನ್ಸಿ ಫಿಜಿಯನ್ ಡಾಲರ್. ಫಿಜಿ ದೇಶದ ಅಧ್ಯಕ್ಷ ರತು ವಿಲಿಯಂ ಮೈವಲಿಲಿ. ಫಿಜಿ ದೇಶದ ಪ್ರಧಾನಿ ಸಿತಿವೇಣಿ ರಬುಕಾ. ವಿಂಬಲ್ಡನ್ ಚಾಂಪಿಯನ್ 2024ರ ಪುರುಷರ ಸಿಂಗಲ್ ಚಾಂಪಿಯನ್ ವಿಜೇತರು ಯಾರು? ವಿಂಬಲ್ಡನ್ ಚಾಂಪಿಯನ್ 2024ರ ಪುರುಷರ ಸಿಂಗಲ್ ಚಾಂಪಿಯನ್ ವಿಜೇತರು ಯಾರು? ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್ ಅವರು ಸ್ಪೇನ್ ದೇಶದವರು. 2024ರ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳ ಚಾಂಪಿಯನ್ಸ್ ನೋಡುವುದಾದರೆ, ಆಸ್ಟ್ರೇಲಿಯನ್ ಓಪನ್ ಟೂರ್ನಿ 2024 ಜನವರಿಯಲ್ಲಿ ನಡೆದಿದೆ. ಇದರ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಪಡೆದವರು ಜೆನ್ನಿಕ್ ಸಿನ್ನೇರ್ ಅವರು ಇಟಲಿ ದೇಶದವರು. ಇನ್ನು ಮಹಿಳಾ ಸಿಂಗಲ್ಸ್, ಆಸ್ಟ್ರೇಲಿಯನ್ ಓಪನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಜೇತರು ಅರೆನಾ ಸಬಲೆಂಕಾ ಇವರು ಬೆಲಾರಸ್ ದೇಶದವರು. ಆಸ್ಟ್ರೇಲಿಯನ್ ಓಪನ್ ಟೂರ್ನಿ ಪುರುಷರ ಡಬಲ್ಸ್ ವಿಜೇತರು ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡೆನ್. ರೋಹನ್ ಬೋಪಣ್ಣ ಅವರು ಭಾರತ ದೇಶದವರು. ಇನ್ನು ಮಹಿಳಾ ಡಬಲ್ಸ್ ವಿಜೇತರು ಸೂವಿ ಹೀಸ್ ಮತ್ತು ಎಲಿಸ್ ಮಾರ್ಟೆಸ್. ಫ್ರೆಂಚ್ ಓಪನ್ 2024 ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದೆ. ಫ್ರೆಂಚ್ ಓಪನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಜೇತರು ಕಾರ್ಲೋಸ್ ಅಲ್ಕರಾಜ್ ಇವರು ಸ್ಪೇನ್ ದೇಶದವರು. ಇನ್ನು ಮಹಿಳಾ ಸಿಂಗಲ್ಸ್ ವಿಜೇತರು ಈಗಾ ಸ್ವಿಯಾಟೆಕ್ ಇವರು ಪೋಲೆಂಡ್ ದೇಶದವರು. ಫ್ರೆಂಚ್ ಓಪನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಈಗಾ ಸ್ವಿಯಾಟೆಕ್ ಇವರು ಪೋಲೆಂಡ್ ದೇಶದವರು. ಪುರುಷರ ಡಬಲ್ಸ್ ವಿಜೇತರು ಮೆಟ್ ಪಾವಿಕ್ ಇವರು ಕ್ರೊವೇಷಿಯಾ ದೇಶದವರು. ಮಾರ್ಸೆಲೋ ಅಲೆವಾರೋ ಇವರು ಎಲ್ ಸಾಲ್ವಡಾರ್ ದೇಶದವರು. ಇನ್ನು ಫ್ರೆಂಚ್ ಓಪನ್ ಟೂರ್ನಿ ಮಹಿಳಾ ಡಬಲ್ಸ್ ಪ್ರಶಸ್ತಿ ವಿಜೇತರು ಕೋಕೋ ಗಾಫ್ ಮತ್ತು ಕಟೇರಿನಾ ಸಿನಿಯಾಕೋವಾ. ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ನಡೆಯಿತು? ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ನಡೆಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಇತ್ತೀಚೆಗೆ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರಿದ ಭಾರತದ 43ನೇ ತಾಣ ಯಾವುದು? ಇತ್ತೀಚೆಗೆ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರಿದ ಭಾರತದ 43ನೇ ತಾಣ ಯಾವುದು? ಸರಿಯಾದ ಉತ್ತರ ಮೊಯ್ಡಮ್. ಇದು ಅಸ್ಸಾಂ ರಾಜ್ಯದಲ್ಲಿದೆ. ಕೇಂದ್ರ ಸರ್ಕಾರ ಆರಂಭಿಸಿರುವ ವಿಜ್ಞಾನ ರತ್ನ ಪುರಸ್ಕಾರ 2024ರ ಮೊದಲ ಪ್ರಶಸ್ತಿ ಪುರಸ್ಕೃತರು ಯಾರು? ಕೇಂದ್ರ ಸರ್ಕಾರ ಆರಂಭಿಸಿರುವ ವಿಜ್ಞಾನ ರತ್ನ ಪುರಸ್ಕಾರ 2024ರ ಮೊದಲ ಪ್ರಶಸ್ತಿ ಪುರಸ್ಕೃತರು ಸರಿಯಾದ ಉತ್ತರ ಜಿ ಪದ್ಮನಾಭನ್. ಇವರು ಮಲೇರಿಯಾಗೆ ಸಂಬಂಧಿಸಿದಂತೆ ನಡೆಸಿದ ಸಂಶೋಧನೆಗೆ ಪ್ರಸಿದ್ಧಿ ಪಡೆದಿದ್ದಾರೆ. ವಿಶ್ವಸಂಸ್ಥೆ ಪ್ರಕಟಿಸಿದ ವಿಶ್ವ ಜನಸಂಖ್ಯಾ ನೋಟ 2024ರ ವರದಿಯಲ್ಲಿ ಭಾರತದ ಜನಸಂಖ್ಯೆ ಯಾವ ದಶಕದ ಆರಂಭದಲ್ಲಿ ಸುಮಾರು 1.7 ಶತಕೋಟಿ ಅಂದರೆ 170 ಕೋಟಿ ತಲುಪಲಿದೆ ಎಂದು ಉಲ್ಲೇಖಿಸಿದೆ. ವಿಶ್ವಸಂಸ್ಥೆ ಪ್ರಕಟಿಸಿದ ವಿಶ್ವ ಜನಸಂಖ್ಯಾ ನೋಟ 2024ರ ವರದಿಯಲ್ಲಿ
ಭಾರತದ ಜನಸಂಖ್ಯೆ ಯಾವ ದಶಕದ ಆರಂಭದಲ್ಲಿ ಸುಮಾರು 1.7 ಶತಕೋಟಿ ಅಂದರೆ 170 ಕೋಟಿ ತಲುಪಲಿದೆ ಎಂದು ಉಲ್ಲೇಖಿಸಿದೆ? ಸರಿಯಾದ ಉತ್ತರ 2060ರ ದಶಕದಲ್ಲಿ. 2060ರ ದಶಕದಲ್ಲಿ. ವಿಶ್ವಸಂಸ್ಥೆ ಪ್ರಕಟಿಸಿದ ವಿಶ್ವ ಅಭಿವೃದ್ಧಿ ವರದಿ 2024ರ ಪ್ರಕಾರ ಯಾವ ರಾಷ್ಟ್ರ ವಾರ್ಷಿಕ ತಲಾ ಆದಾಯದಲ್ಲಿ ಅಗ್ರಸ್ಥಾನದಲ್ಲಿದೆ? ವಿಶ್ವಸಂಸ್ಥೆ ಪ್ರಕಟಿಸಿದ ವಿಶ್ವ ಅಭಿವೃದ್ಧಿ ವರದಿ 2024ರ ಪ್ರಕಾರ ಯಾವ ರಾಷ್ಟ್ರ ವಾರ್ಷಿಕ ತಲಾ ಆದಾಯದಲ್ಲಿ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಅಮೆರಿಕ ರಾಷ್ಟ್ರ. ವಾರ್ಷಿಕ ತಲಾ ಆದಾಯ ರೂಪಾಯಿ 31,57,737. ಇತ್ತೀಚೆಗೆ ಪ್ರಕಟವಾದ 5ನೇ ಆವೃತ್ತಿಯ ಅಖಿಲ ಭಾರತ ಹುಲಿ ಗಣತಿ 2022ರ ವರದಿಯ ಪ್ರಕಾರ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶ ರಾಜ್ಯವು 785 ಹುಲಿಗಳನ್ನು ಹೊಂದಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಎನಿಸಿದೆ. ಇತ್ತೀಚೆಗೆ ಪ್ರಕಟವಾದ 5ನೇ ಆವೃತ್ತಿಯ ಅಖಿಲ ಭಾರತ ಹುಲಿ ಗಣತಿ 2022ರ ವರದಿಯ ಪ್ರಕಾರ ಭಾರತದಲ್ಲಿನ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿನ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 3,682 ಹುಲಿಗಳು. 3,682 ಹುಲಿಗಳು. ಇತ್ತೀಚಿನ ಪ್ರಮುಖ ಗಣತಿಗಳು ಮತ್ತು ಅವುಗಳ ಸಂಕ್ಷಿಪ್ತ ವಿವರಣೆ ನೋಡೋಣ. ಚಿರತೆ ಗಣತಿ 2022ರ ವರದಿ. ಈ ವರದಿಯನ್ನು ಪ್ರಕಟಪಡಿಸಿದವರು NTCA ಮತ್ತು ವನ್ಯಜೀವಿ ಸಂಸ್ಥೆ. ಈ ವರದಿಯನ್ನು ಪ್ರಕಟಪಡಿಸುವವರು NTCA ಮತ್ತು ವನ್ಯಜೀವಿ ಸಂಸ್ಥೆ. ಭಾರತದಲ್ಲಿ ಒಟ್ಟು 13,874 ಚಿರತೆಗಳಿವೆ. ಈ ವರದಿಯ ಪ್ರಕಾರ ಭಾರತದಲ್ಲಿ ಒಟ್ಟು 13,874 ಚಿರತೆಗಳಿವೆ. ಮಧ್ಯಪ್ರದೇಶ ರಾಜ್ಯವು 3,907 ಚಿರತೆಗಳನ್ನು ಹೊಂದಿ ಮೊದಲ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಒಟ್ಟು 3,907 ಚಿರತೆಗಳನ್ನು ಹೊಂದಿದೆ. ಇನ್ನು ಕರ್ನಾಟಕದ ಸ್ಥಾನ 3ನೇ ಸ್ಥಾನ. 1,879 ಚಿರತೆಗಳು ಕರ್ನಾಟಕ ರಾಜ್ಯದಲ್ಲಿವೆ. ಈ ವರದಿಯ ಪ್ರಕಾರ ಅತಿ ಹೆಚ್ಚು ಚಿರತೆ ಹೊಂದಿರುವ ತಾಣ ಶ್ರೀಶೈಲಂ. ಇನ್ನು ಹಿಮ ಚಿರತೆ ಗಣತಿ. ಹಿಮ ಚಿರತೆ ಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು 718 ಹಿಮಚಿರತೆಗಳು ಇವೆ. ಈ ಹಿಮಚಿರತೆ ಗಣತಿಯನ್ನು ಪ್ರಕಟಪಡಿಸುವವರು ಭಾರತದ ವನ್ಯಜೀವಿ ಸಂಸ್ಥೆ. ಭಾರತದ ಹಿಮಚಿರತೆ ಗಣತಿ ವರದಿಯನ್ನು ಪ್ರಕಟಪಡಿಸುವವರು ಭಾರತದ ವನ್ಯಜೀವಿ ಸಂಸ್ಥೆ. ಇನ್ನು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ 477 ಹಿಮಚಿರತೆಗಳು ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿದೆ. ಹುಲಿ ಗಣತಿ 2022ರ ವರದಿ. ಹುಲಿ ಗಣತಿಯು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯವು ಈ ಗಣತಿಯನ್ನು ಪ್ರಕಟಪಡಿಸುತ್ತದೆ. ದೇಶದಲ್ಲಿ ಒಟ್ಟು ಹುಲಿಗಳು 3,682. ಹಾಗೆಯೇ ಮಧ್ಯಪ್ರದೇಶ ರಾಜ್ಯವು 785 ಹುಲಿಗಳನ್ನು ಹೊಂದಿ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಒಟ್ಟು 563 ಹುಲಿಗಳನ್ನು ಹೊಂದಿದೆ. ಹುಲಿ ಗಣತಿ 2022ರ ವಿಶೇಷತೆ ಹೆಚ್ಚು ಹುಲಿ ಹೊಂದಿರುವ ಸಂರಕ್ಷಣಾ ತಾಣ ಜಿಮ್ ಕಾರ್ಬೆಟ್. ಈ ಹುಲಿ ಸಂರಕ್ಷಣಾ ತಾಣದಲ್ಲಿ ಒಟ್ಟು 260 ಹುಲಿಗಳಿವೆ. ಆನೆ ಗಣತಿ ವರದಿ. ಪ್ರತಿ 5 ವರ್ಷಗಳಿಗೊಮ್ಮೆ ಆನೆ ಗಣತಿ ನಡೆಯುತ್ತದೆ. ಈ ವರದಿಯನ್ನು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಬದಲಾವಣೆ ಸಚಿವಾಲಯ. ಆನೆ ಗಣತಿ ವರದಿ. ಈ ವರದಿಯನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರಕಟಪಡಿಸಲಾಗುತ್ತದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಈ ವರದಿಯನ್ನು ಪ್ರಕಟಪಡಿಸುತ್ತದೆ. ಕರ್ನಾಟಕ ರಾಜ್ಯ ಆನೆ ಗಣತಿ ವರದಿಯಲ್ಲಿ
ಕರ್ನಾಟಕ ರಾಜ್ಯ ಆನೆ ಗಣತಿ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯ ಆನೆ ಗಣತಿ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು 6,395 ಆನೆಗಳನ್ನು ಹೊಂದಿದೆ. ಅತಿ ಹೆಚ್ಚು ಆನೆ ಕಾರಿಡಾರ್ ಹೊಂದಿರುವ ರಾಜ್ಯ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ಆನೆ ಕಾರಿಡಾರ್ ಹೊಂದಿರುವ ರಾಜ್ಯ ಪಶ್ಚಿಮ ಬಂಗಾಳ. ಇತ್ತೀಚೆಗೆ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಇತ್ತೀಚೆಗೆ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ನವದೆಹಲಿ. ಇತ್ತೀಚೆಗೆ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿದ್ದು ನವದೆಹಲಿಯಲ್ಲಿ. ರಾಷ್ಟ್ರಪತಿ ಭವನದಲ್ಲಿರುವ ದರ್ಬಾರ್ ಹಾಲ್ ಮತ್ತು ಅಶೋಕ್ ಹಾಲ್ಗಳನ್ನು ಇತ್ತೀಚೆಗೆ ಈ ಕೆಳಗಿನಂತೆ ಕ್ರಮವಾಗಿ ಮರುನಾಮಕರಣ ಮಾಡಲಾಗಿದೆ. ದರ್ಬಾರ್ ಹಾಲನ್ನು ಗಣತಂತ್ರ ಮಂಟಪವಾಗಿ ಮತ್ತು ಅಶೋಕ್ ಹಾಲನ್ನು ಅಶೋಕ್ ಮಂಟಪವಾಗಿ ಮರುನಾಮಕರಣ ಮಾಡಿರುತ್ತಾರೆ. ಗಣಿ ಕ್ಷೇತ್ರದಲ್ಲಿನ ಅಪ್ರತಿಮ ಕಾರ್ಯವನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಖನಿಜ ನಿಗಮಕ್ಕೆ ರಾಷ್ಟ್ರಮಟ್ಟದ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಕರ್ನಾಟಕ ರಾಜ್ಯ ಖನಿಜ ನಿಗಮಕ್ಕೆ ರಾಷ್ಟ್ರಮಟ್ಟದ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಸರಿಯಾದ ಉತ್ತರ ಸ್ಕೋಚ್ ಪ್ರಶಸ್ತಿ. ಸ್ಕೋಚ್ ಪ್ರಶಸ್ತಿ. ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಸರಿಯಾದ ಉತ್ತರ ಶಾಲಿನಿ ರಜನೀಶ್. ಶಾಲಿನಿ ರಜನೀಶ್. ಇತ್ತೀಚೆಗೆ ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಸರಿಯಾದ ಉತ್ತರ ವಿಕ್ರಮ್ ಮಿಸ್ತ್ರಿ. ವಿಕ್ರಮ್ ಮಿಸ್ತ್ರಿ. ಇತ್ತೀಚೆಗೆ ಯಾವ ದೇಶದಲ್ಲಿ ಭಾರತದ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರ ಆರಂಭವಾಗಿದೆ? ಇತ್ತೀಚೆಗೆ ಯಾವ ದೇಶದಲ್ಲಿ ಭಾರತದ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರ ಆರಂಭವಾಗಿದೆ? ಸರಿಯಾದ ಉತ್ತರ ಮಾರಿಷಸ್ ದೇಶದಲ್ಲಿ. ಮಾರಿಷಸ್ ದೇಶದಲ್ಲಿ. ನವೆಂಬರ್ 2024ರಲ್ಲಿ ನಡೆಯುವ ಬೆಂಗಳೂರು ಟೆಕ್ ಸಮ್ಮೇಳನ 2024ರ ಘೋಷವಾಕ್ಯವೇನು? 2024ರಲ್ಲಿ ನಡೆಯುವ ಬೆಂಗಳೂರು ಟೆಕ್ ಸಮ್ಮೇಳನದ 2024ರ ಘೋಷವಾಕ್ಯ ಗಡಿಯನ್ನು ಮೀರಿ, ಬ್ರೇಕಿಂಗ್ ಬೌಂಡರೀಸ್. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬಿಬಿಎಂಪಿಯ ಹೊಸ ಯೋಜನೆಯ ಹೆಸರೇನು? ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬಿಬಿಎಂಪಿ ಕೈಗೊಂಡ ಹೊಸ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ವೃಕ್ಷವನ ಮಿಯಾವಾಕಿ ಅರಣ್ಯ ಯೋಜನೆ. ಮಿಯಾವಾಕಿ ಅರಣ್ಯ ಯೋಜನೆ. ಇತ್ತೀಚೆಗೆ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಏಷ್ಯಾದ ಮೊದಲ ಮತ್ತು ಭಾರತದ ಟೆನ್ನಿಸ್ ತಾರೆಯರು ಯಾರು? ಇತ್ತೀಚೆಗೆ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಏಷ್ಯಾದ ಮೊದಲ ಮತ್ತು ಭಾರತದ ಟೆನ್ನಿಸ್ ತಾರೆಯರು ಯಾರು? ಸರಿಯಾದ ಉತ್ತರ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್. ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್. ಒಲಿಂಪಿಕ್ ಆರ್ಡರ್ ಗೌರವ ಪಡೆದ ಭಾರತದ ಶೂಟಿಂಗ್ ಆಟಗಾರ ಯಾರು? ಒಲಿಂಪಿಕ್ ಆರ್ಡರ್ ಗೌರವ ಪಡೆದ ಭಾರತದ ಶೂಟಿಂಗ್ ಆಟಗಾರ ಯಾರು? ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾ. 2023-24ರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಒಟ್ಟಾರೆ ಸಾಧನೆಯಲ್ಲಿ ಭಾರತದ ಸೂಚ್ಯಂಕ ಏನು? ಸರಿಯಾದ ಉತ್ತರ 71. ಭಾರತದ ಒಟ್ಟಾರೆ ಸೂಚ್ಯಂಕ 71. 4ನೇ ಆವೃತ್ತಿಯ ಭಾರತದ 2023-24ರ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ವರದಿಯನ್ವಯ ಮೊದಲ ಸ್ಥಾನ ಪಡೆದ ರಾಜ್ಯಗಳು ಯಾವುವು? ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ವರದಿ ಅನ್ವಯ ಮೊದಲ ಸ್ಥಾನ ಪಡೆದ ರಾಜ್ಯಗಳು
ಉತ್ತರಾಖಂಡ ಮತ್ತು ಕೇರಳ. 4ನೇ ಆವೃತ್ತಿಯ ಭಾರತದ 2023-24 ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ವರದಿಯನ್ವಯ ಮೊದಲ 5 ಸ್ಥಾನ ಪಡೆದ ರಾಜ್ಯಗಳು ಯಾವುವು? ಮೊದಲ 5 ಸ್ಥಾನಗಳು ಪಡೆದ ರಾಜ್ಯಗಳು ಉತ್ತರಾಖಂಡ್, ಕೇರಳ, ತಮಿಳುನಾಡು, ಗೋವಾ ಮತ್ತು ಹಿಮಾಚಲ ಪ್ರದೇಶ, ಪಂಜಾಬ್ ಮತ್ತು ಸಿಕ್ಕಿಂ ಹಾಗೂ ಕರ್ನಾಟಕ 5ನೇ ಸ್ಥಾನ. 4ನೇ ಆವೃತ್ತಿಯ ಭಾರತದ 2023-24 ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ವರದಿಯಲ್ಲಿ ಕರ್ನಾಟಕ ರಾಜ್ಯ ಪಡೆದ ಅಂಕ ಎಷ್ಟು? ಕರ್ನಾಟಕ ರಾಜ್ಯ ಪಡೆದ ಅಂಕ 75. ಕೇಂದ್ರ ಬಜೆಟ್ 2024-25 ಒಟ್ಟು ಗಾತ್ರ ಎಷ್ಟು? ಕೇಂದ್ರ ಬಜೆಟ್ 2024-25 ಒಟ್ಟು ಗಾತ್ರ ಎಷ್ಟು? ಸರಿಯಾದ ಉತ್ತರ ರೂಪಾಯಿ 48.21 ಲಕ್ಷ ಕೋಟಿ. 48.21 ಲಕ್ಷ ಕೋಟಿ. ಕೇಂದ್ರ ಬಜೆಟ್ 2024-25 ಧ್ಯೇಯವಾಕ್ಯ ಏನು? ಕೇಂದ್ರ ಬಜೆಟ್ 2024-25 ಧ್ಯೇಯವಾಕ್ಯ ಏನು? ವಿಕಸಿತ ಭಾರತ ಸಾಧನೆಗಾಗಿ ನಮ್ಮ ಮೈಲಿಗಲ್ಲು. ವಿಕಸಿತ ಭಾರತ ಸಾಧನೆಗಾಗಿ ನಮ್ಮ ಮೈಲುಗಲ್ಲು. ಇತ್ತೀಚೆಗೆ ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ಕೇಂದ್ರ ಸರ್ಕಾರ ಇವರನ್ನು ನೇಮಕ ಮಾಡಿದೆ. 33ನೇ ಸಂಪುಟ ಕಾರ್ಯದರ್ಶಿಯಾಗಿ ಟಿ.ವಿ. ಸೋಮನಾಥನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಕ್ಯಾಬಿನೆಟ್ ಸೆಕ್ರೆಟರಿ. ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಗಸ್ಟ್ 7ರಂದು. ಬೆಂಗಳೂರಿನಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಟೊಮ್ಯಾಟೊ ಬೆಳೆಯ ತಳಿಯ ಅಥವಾ ಪ್ರಭೇದಗಳ ಹೆಸರೇನು? ಬೆಂಗಳೂರಿನಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ ಟೊಮ್ಯಾಟೊ ಬೆಳೆಯ ತಳಿಗಳ ಅಥವಾ ಪ್ರಭೇದಗಳ ಹೆಸರೇನು? ಆರ್ಕಾ ರಕ್ಷಕ್ ಮತ್ತು ಆರ್ಕಾ ಅಭೇದ್. ರಾಷ್ಟ್ರಪತಿ ಭವನದ ಉಡುಗೊರೆ ವಸ್ತುಗಳ ಆನ್ಲೈನ್ನಲ್ಲಿ ಹರಾಜಿಗಾಗಿ ರಾಷ್ಟ್ರಪತಿ ಭವನ ಅಭಿವೃದ್ಧಿಪಡಿಸಿದ ಪೋರ್ಟಲ್ನ ಹೆಸರೇನು? ರಾಷ್ಟ್ರಪತಿ ಭವನದ ಉಡುಗೊರೆ ವಸ್ತುಗಳ ಆನ್ಲೈನ್ನಲ್ಲಿ ಹರಾಜಿಗಾಗಿ ರಾಷ್ಟ್ರಪತಿ ಭವನ ಅಭಿವೃದ್ಧಿಪಡಿಸಿದ ಪೋರ್ಟಲ್ನ ಹೆಸರು ಇ-ಉಪಹಾರ್. ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದ ಕರ್ನಾಟಕದ ಈ ಯೋಜನೆಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದ ಕರ್ನಾಟಕದ ಈ ಯೋಜನೆಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮೋದನೆ ನೀಡಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ. ಇತ್ತೀಚೆಗೆ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ತಂಡವು ಕರ್ನಾಟಕದ ಈ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಲಿಥಿಯಂ ನಿಕ್ಷೇಪ ಪತ್ತೆ ಮಾಡಿದೆ. ಮಂಡ್ಯ ಜಿಲ್ಲೆಯಲ್ಲಿ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಅರ್ಥಶಾಸ್ತ್ರಜ್ಞ ಹಾಗೂ ಶಾಂತಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಇವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮೊಹಮ್ಮದ್ ಯೂನಸ್. ಇತ್ತೀಚೆಗೆ 46 ವರ್ಷಗಳ ನಂತರ ಪೂರಿ ಜಗನ್ನಾಥ ದೇವಾಲಯದ ನೆಲಮಾಳಿಗೆ ತೆರೆಯಲಾಗಿದೆ. ಈ ದೇವಾಲಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಒಡಿಶಾ ರಾಜ್ಯದಲ್ಲಿದೆ. ಕೋಪಾ ಅಮೆರಿಕಾ ಫುಟ್ಬಾಲ್ ಚಾಂಪಿಯನ್ಶಿಪ್ ವಿಜೇತ ತಂಡ ಯಾವುದು? ಕೋಪಾ ಅಮೆರಿಕಾ ಫುಟ್ಬಾಲ್ ಚಾಂಪಿಯನ್ಶಿಪ್ ವಿಜೇತ ತಂಡ ಅರ್ಜೆಂಟೈನಾ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಪಡೆದ ಒಟ್ಟು ಪದಕಗಳು ಎಷ್ಟು? ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತ ಪಡೆದ ಒಟ್ಟು ಪದಕಗಳು ಎಷ್ಟು?
ಒಟ್ಟು 6 ಪದಕಗಳು. ವಿವಿಧ ವಿಭಾಗದಲ್ಲಿ ಭಾರತದ 6 ಪದಕ ಪಡೆದವರು: ನೀರಜ್ ಚೋಪ್ರಾ ಪುರುಷರ ಜಾವ್ಲಿನ್ ಥ್ರೋನಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ. ಅಮನ್ ಸೆಹ್ರಾವತ್ ಪುರುಷರ 57 ಕೆಜಿ ಫ್ರೀಸ್ಟೈಲ್ನಲ್ಲಿ ಕಂಚು ಪದಕ ಪಡೆದಿದ್ದಾರೆ. ಪುರುಷರ 57 ಕೆಜಿ ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ ಕಂಚು ಪದಕ ಪಡೆದಿದ್ದಾರೆ. ಮನು ಭಾಕರ್ ಅವರು ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚು ಪದಕ ಪಡೆದಿದ್ದಾರೆ. ಸ್ವಪ್ನಿಲ್ ಕುಸಲೆ ಅವರು ಪುರುಷರ 50 ಮೀಟರ್ ರೈಫಲ್ನಲ್ಲಿ 3 ಸ್ಥಾನಗಳನ್ನು ಪಡೆದು ಕಂಚು ಪದಕ ಪಡೆದಿದ್ದಾರೆ. ಸ್ವಪ್ನಿಲ್ ಕುಸಲೆ ಅವರು ಪುರುಷರ 50 ಮೀಟರ್ ರೈಫಲ್ 3 ಸ್ಥಾನಗಳು ಪಡೆದು ಕಂಚು ಪದಕ ಪಡೆದಿದ್ದಾರೆ. ಮನು ಭಾಕರ್ ಮತ್ತು ಸರ್ಬಜೋತ್ ಸಿಂಗ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಕಂಚು ಪದಕ ಪಡೆದಿದ್ದಾರೆ. ಭಾರತೀಯ ಹಾಕಿ ತಂಡ ಪುರುಷರ ಹಾಕಿ ತಂಡವು ಕಂಚು ಪದಕ ಪಡೆದಿದೆ. ದೇಶದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳಲ್ಲಿ ತಮಿಳುನಾಡು ರಾಜ್ಯ ಮೊದಲ ಸ್ಥಾನದಲ್ಲಿದೆ. ಹಾಗಾದರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ದೇಶದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳಲ್ಲಿ ತಮಿಳುನಾಡು ರಾಜ್ಯ ಮೊದಲ ಸ್ಥಾನದಲ್ಲಿದೆ. ಹಾಗಾದರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ನವೋದ್ಯಮಗಳು ಇರುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಅತಿ ಹೆಚ್ಚು ನವೋದ್ಯಮಗಳು ಇರುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ರಾಜ್ಯವಿದೆ. ಅತಿ ಹೆಚ್ಚು ನವೋದ್ಯಮಗಳು ಮಹಾರಾಷ್ಟ್ರ ರಾಜ್ಯದಲ್ಲಿವೆ. ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆ ಉದ್ಘಾಟನೆಯಾಗಿದೆ? ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆ ಉದ್ಘಾಟನೆಯಾಗಿದೆ? ಸರಿಯಾದ ಉತ್ತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸಮೀಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸಮೀಪ. ಇತ್ತೀಚೆಗೆ ಕರ್ನಾಟಕದ ಮಾಜಿ ಸಚಿವ ಸಿ. ಎಚ್. ವಿಜಯಶಂಕರ್ ಅವರನ್ನು ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ? ಇತ್ತೀಚೆಗೆ ಕರ್ನಾಟಕದ ಮಾಜಿ ಸಚಿವ ಸಿ. ಎಚ್. ವಿಜಯಶಂಕರ್ ಅವರನ್ನು ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ? ಉತ್ತರ ಮೇಘಾಲಯ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ಸರ್ಕಾರ ಈ ಕೆಳಗಿನ ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ರೂಪಿಸಿದೆ? ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಈ ಕೆಳಗಿನ ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ರೂಪಿಸಿದೆ? ಡ್ರಗ್ ಫ್ರೀ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್. ಭಾರತದ ಮೊದಲ ಮೆಗಾ ಟ್ರಾನ್ಸ್ಶಿಪ್ಮೆಂಟ್ ಕಂಟೈನರ್ ಟರ್ಮಿನಲ್ ಆಗಿ ಯಾವ ಬಂದರನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ? ಭಾರತದ ಮೊದಲ ಮೆಗಾ ಟ್ರಾನ್ಸ್ಶಿಪ್ಮೆಂಟ್ ಕಂಟೈನರ್ ಟರ್ಮಿನಲ್ ಆಗಿ ಯಾವ ಬಂದರನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ? ಕೇರಳದ ವಿಝಂಜಂನಲ್ಲಿ ನೆಲೆಗೊಂಡಿರುವ ಎಪಿಇಜೆಡ್ಎಂ ಆಳ ಸಮುದ್ರ ಬಂದರು. ಕೇರಳದ ವಿಝಂಜಂನಲ್ಲಿ ನೆಲೆಗೊಂಡಿರುವ ಎಪಿಇಜೆಡ್ಎಂ ಆಳ ಸಮುದ್ರ ಬಂದರು